ಸಿಕ್ಕಿಂ ರಾಜನ ಪತ್ನಿ ಸಿಐಎ ಏಜೆಂಟ್ ಆಗಿದ್ದರು ಮತ್ತು ಸಿಕ್ಕಿಂ ಅನ್ನು ಭಾರತದಿಂದ ಪ್ರತ್ಯೇಕವಾಗಿ ಇಡುವುದು ಅವರ ಉದ್ದೇಶವಾಗಿತ್ತು. ಆದಾಗ್ಯೂ ಭಾರತವು ಈ ಅಮೆರಿಕನ್ ಪಿತೂರಿಯನ್ನು ವಿಫಲಗೊಳಿಸಿತು. ಇದು ಯಾರಿಗೂ ಗೊತ್ತಿಲ್ಲದ ಆದರೆ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕಾದ ಕಥೆ. 1950ರಲ್ಲಿ ಭಾರತ ಮತ್ತು ಸಿಕ್ಕಿಂ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತು. ಈ ಒಪ್ಪಂದದ ಅಡಿಯಲ್ಲಿ ಸಿಕ್ಕಿಂ ಭಾರತದ ಪ್ರೊಟೆಕ್ಟೆಡ್ ಸ್ಟೇಟ್ ಆಯಿತು. ಇದರರ್ಥ ಭಾರತವು ಸಿಕ್ಕಿಂನ ರಕ್ಷಣೆ ಮತ್ತು ವಿದೇಶಾಂಗ ನೀತಿಯನ್ನು ನಿರ್ವಹಿಸುತ್ತದೆ, ಆದರೆ ಆಂತರಿಕ ಆಡಳಿತವು ರಾಜನ ಕೈಯಲ್ಲಿ ಉಳಿಯುತ್ತದೆ ಎಂದು. ಆ ಸಮಯದಲ್ಲಿ ಸಿಕ್ಕಿಂನ ರಾಜನಾಗಿದ್ದವರು ಪಾಲ್ಡೆನ್ ಥೋಂಡುಪ್ ನಾಮ್ಗ್ಯಾಲ್. ಅಧಿಕಾರ ಅವರ ಬಳಿಯೇ ಇತ್ತಾದರೂ 1970ರ ದಶಕದ ಆರಂಭದಲ್ಲಿ ಜನಾಂಗೀಯ ಉದ್ವಿಗ್ನತೆಗಳು ಉಲ್ಬಣಗೊಳ್ಳಲು ಪ್ರಾರಂಭಿಸಿದವು. ರಾಜಕೀಯ ಅವ್ಯವಸ್ಥೆ ಉಂಟಾಯಿತು ಮತ್ತು ಬಾಹ್ಯ ಶಕ್ತಿಗಳ ಪ್ರಭಾವವು ಬೆಳೆಯಲು ಪ್ರಾರಂಭಿಸಿತು. ಈ ಸಂಪೂರ್ಣ ವಿವಾದದ ಕೇಂದ್ರ ಬಿಂದುವಾಗಿ ಅತ್ಯಂತ ವಿವಾದಾತ್ಮಕ ವ್ಯಕ್ತಿ ಇದ್ದರು. ಅವರೇ ರಾಜನ ಪತ್ನಿ ಹೋಪ್ ಕುಕ್. ಹೋಪ್ ಕುಕ್ ಅಮೆರಿಕದಿಂದ ಬಂದವರು ಮತ್ತು ಈ ಸಂಗತಿಯೇ ಅನುಮಾನದ ಪ್ರಾಥಮಿಕ ಮೂಲವಾಯಿತು. ಅವರು ವಿದೇಶಿ ಪತ್ರಕರ್ತರನ್ನು ಸಂದರ್ಶನಗಳಿಗಾಗಿ ಅರಮನೆಗೆ ಆಹ್ವಾನಿಸಿದರು ಮತ್ತು ಸಿಕ್ಕಿಂ ಅನ್ನು ಸ್ವತಂತ್ರ ರಾಷ್ಟ್ರ ಎಂದು, ಅದು ಭಾರತದ ಒತ್ತಡದಲ್ಲಿದೆ ಎಂದು ಜಗತ್ತಿನ ಮುಂದೆ ಬಿಂಬಿಸಿದರು. ಇದರ ನಂತರ ಭಾರತದ ಗುಪ್ತಚರ ಸಂಸ್ಥೆಗಳು ಕಾರ್ಯಪ್ರವೃತ್ತವಾದವು. ಅವರು ಹೋಪ್ ಕುಕ್ ಅವರ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಅವರ ಬಗ್ಗೆ ವಿವರವಾದ ಪ್ರೊಫೈಲ್ ಅನ್ನು ಸಂಗ್ರಹಿಸಿದರು ಮತ್ತು ಅವರನ್ನು ಸ್ಪೈ ಕ್ವೀನ್ ಎಂದು ಕರೆದರು, ಯಾಕೆಂದರೆ ಅವರು ಸಿಐಎಯೊಂದಿಗೆ ಸಂಬಂಧ ಹೊಂದಿರಬಹುದು ಎಂದು ಶಂಕಿಸಲಾಗಿತ್ತು. ಇದಲ್ಲದೆ ಅಜಿತ್ ದೋವಲ್ ಆನ್ ಎ ಮಿಷನ್ ಎಂಬ ಪುಸ್ತಕವು ಕೂಡ ಹೋಪ್ ಕುಕ್ ಅಮೆರಿಕದ ಪ್ರಭಾವಕ್ಕೆ ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸಿರಬಹುದೆಂಬ ಸಾಧ್ಯತೆಯನ್ನು ಉಲ್ಲೇಖಿಸುತ್ತದೆ. 1971ರ ಬಾಂಗ್ಲಾದೇಶ ಯುದ್ಧದ ಸಮಯದಲ್ಲಿ ಅಮೆರಿಕವು ಬಹಿರಂಗವಾಗಿ ಪಾಕಿಸ್ತಾನದ ಪರವಾಗಿ ನಿಂತಿದ್ದರಿಂದ ಆ ಸಮಯದಲ್ಲಿ ಚಾಲ್ತಿಯಲ್ಲಿದ್ದ ವಾತಾವರಣವು ಈ ಕಲ್ಪನೆಗೆ ಬಲ ನೀಡಿತು. ಇದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳನ್ನು ಹದಗೆಡಿಸಿತು. ಸಿಐಎಯು ಸಿಕ್ಕಿಂ ಅನ್ನು ಸ್ಟ್ರಾಟಜಿಕ್ ಪ್ರೆಷರ್ ಝೋನ್ ಆಗಿ ಪರಿವರ್ತಿಸಿ ಭಾರತ ಮತ್ತು ಚೀನಾ ಎರಡರ ವಿರುದ್ಧವೂ ಬಳಸಬಹುದು ಎಂದು ಭಾರತ ಭಯಪಟ್ಟಿತು. ಏತನ್ಮಧ್ಯೆ ಸಿಕ್ಕಿಂನೊಳಗಿನ ಪರಿಸ್ಥಿತಿ ಮತ್ತಷ್ಟು ಹದಗೆಡಲು ಪ್ರಾರಂಭಿಸಿತು. ಸರಿಸುಮಾರು 75% ಜನಸಂಖ್ಯೆಯು ನೇಪಾಳಿ ಮೂಲದವರಾಗಿದ್ದು, ರಾಣಿಯ ಪ್ರಭಾವದಿಂದ ರಾಜ್ಯದೊಳಗಿನ ಕೋಮು ಉದ್ವಿಗ್ನತೆಗಳು ಉಲ್ಬಣಗೊಂಡವು ಎಂದು ಹೇಳಲಾಗುತ್ತದೆ. ಜನರು ಬೀದಿಗಿಳಿದರು ಮತ್ತು ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿದರು. ಅವರು ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಂಡರು ಮತ್ತು ಪೊಲೀಸರು ಸಹ ಒತ್ತಡಕ್ಕೆ ಮಣಿದರು. ಈಗ ಪರಿಸ್ಥಿತಿ ರಾಜನ ನಿಯಂತ್ರಣದಿಂದ ಹೊರಬಂದಿತು. ಅಂತಿಮವಾಗಿ ಅಲ್ಲಿನ ರಾಜ ಸ್ವತಃ ಭಾರತದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಸಹಾಯ ಕೋರಿ ಟೆಲಿಗ್ರಾಂ ಕಳುಹಿಸಿದರು ಮತ್ತು ಭಾರತ ತಕ್ಷಣ ಕ್ರಮ ಕೈಗೊಂಡಿತು. 17 ಮೌಂಟೇನ್ ಡಿವಿಷನ್ನ ಸೈನಿಕರನ್ನು ಸಿಕ್ಕಿಂಗೆ ಕಳುಹಿಸಲಾಯಿತು. ಆದಾಗ್ಯೂ ಗಮನಾರ್ಹ ಅಂಶವೆಂದರೆ ಭಾರತವು ಕನಿಷ್ಠ ಬಲ ಪ್ರಯೋಗ ಮಾಡಿತು ಮತ್ತು ಜನರೊಂದಿಗೆ ಸಂವಾದದ ಮೂಲಕವೇ ಪರಿಸ್ಥಿತಿಯನ್ನು ತಿಳಿಗೊಳಿಸಿತು. ಕ್ರಮೇಣ ಸಿಕ್ಕಿಂನಲ್ಲಿ ಶಾಂತಿ ಮರಳಿತು. ಏತನ್ಮಧ್ಯೆ ಹೆಚ್ಚುತ್ತಿರುವ ಒತ್ತಡದ ನಡುವೆ 1973ರಲ್ಲಿ ಸಿಕ್ಕಿಂನಿಂದ ಅಮೆರಿಕಕ್ಕೆ ಹೊರಟ ಹೋಪ್ ಕುಕ್ ಮತ್ತೆಂದೂ ಹಿಂತಿರುಗಲಿಲ್ಲ. ಕಥೆ ಈಗ ಅಂತಿಮ ತಿರುವು ತಲುಪಿತು. ಏಪ್ರಿಲ್ 8, 1975ರಂದು ಸಿಕ್ಕಿಂನ ಆಡಳಿತವನ್ನು ಭಾರತಕ್ಕೆ ಹಸ್ತಾಂತರಿಸುವ ಒಪ್ಪಂದಕ್ಕೆ ಅಲ್ಲಿನ ರಾಜ ಸಹಿ ಹಾಕಿದ್ರು. ಬಳಿಕ ಏಪ್ರಿಲ್ 14, 1975ರಂದು ಜನಾಭಿಪ್ರಾಯ ಸಂಗ್ರಹ ನಡೆಯಿತು. ಫಲಿತಾಂಶವು ಬೆರಗುಗೊಳಿಸುವಂತಿತ್ತು. 97.5% ಜನರು ಭಾರತದೊಂದಿಗೆ ವಿಲೀನದ ಪರವಾಗಿ ಮತ ಚಲಾಯಿಸಿದರು. ಈ ನಿರ್ಧಾರದೊಂದಿಗೆ ಸಿಕ್ಕಿಂನ ರಾಜಪ್ರಭುತ್ವವು ಕೊನೆಗೊಂಡಿತು ಮತ್ತು ಮೇ 16, 1975ರಂದು ಸಿಕ್ಕಿಂ ಅಧಿಕೃತವಾಗಿ ಭಾರತದ 22ನೇ ರಾಜ್ಯವಾಯಿತು.